ಸರ್, ಕಲಬುರಗಿಯಿಂದ ಬಂದಿದ್ದೀನಿ. ತುಂಬ ಕಷ್ಟದಲ್ಲಿದ್ದೀನಿ. ಹೋಟೆಲ್ನಲ್ಲಿ ಏನಾದರೂ ಕೆಲಸ ಕೊಡಿ ಸರ್. ತಿಂಗಳಿಗೆ 20,000 ಸಂಬಳ ಕೊಟ್ಟರೆ ಸಾಕು. साहब, मुझे काम दे दीजिए. मुझे 20,000 नहीं चाहिए, बस 10,000 दे दीजिए. रहने के लिए एक छोटी सी जगह और 3 टाइम का खाना दे दीजिए, उतना ही काफी है. अब जो बोलेंगे मैं पूरे 12 घंटे वो सब काम करूंगा साहब. ಆಜಾ ಆಜಾ, ನನಗೆ ನಿನ್ನಂತವನೇ ಬೇಕಾಗಿದ್ದು. ಇವತ್ತಿಂದ ತು ಇದ್ರ ಸೇ ಕಾಮ್ ಕರೋ. ನೋಡಿದ್ರ, ನಮ್ ನಾಡಿನ ಯುವಕನಿಗೆ ಸಿಗದ ಕೆಲಸ ನಕಲಿ ದಾಖಲೆ ತಂದವನ ಪಾಲಾಯ್ತು. ಕಥೆ ಇಲ್ಲಿಗೆ ಮುಗಿಯಲ್ಲ. ಈತ ಇಲ್ಲಿ ನೆಲೆಯೂರಿದ ಮೇಲೆ ಅಸಲಿ ಆಟ ಶುರುವಾಗತ್ತೆ. ಆತ ತಾನು ಬೆಳೆದಂತೆ ತನ್ನ ದೇಶದ 100 ಅಕ್ರಮ ವಲಸಿಗರನ್ನ ಇಲ್ಲಿಗೆ ಕರೆಸಿಕೊಳ್ತಾನೆ. ಇಡೀ ಏರಿಯಾವೇ ಅಕ್ರಮ ವಲಸಿಗರ ತಾಣವಾಗಿ ಮಾರ್ಪಡುತ್ತದೆ. ಅವನ ಮಕ್ಕಳು ಇಲ್ಲಿನ ಜನನ ಪತ್ರ, ಆಧಾರ್ ಎಲ್ಲ ದಾಖಲೆಗಳನ್ನು ಪಡೆದು ಓದುತ್ತಾರೆ. ವೋಟರ್ ಐಡಿಗಳ ಬಲದಿಂದ ಮೊದಲು ಕಾರ್ಪೊರೇಟರ್ ಆಗ್ತಾರೆ, ಆಮೇಲೆ ಶಾಸಕ, ಕೊನೆಗೆ ಸಚಿವರೂ ಆಗ್ತಾರೆ. ಇನ್ಮುಂದೆ ಈ ಏರಿಯಾದಲ್ಲಿ ನಮ್ದೇ ರಾಜ್ಯ, ನಮ್ದೇ ಕಾನೂನು. ಇದೇ ಭೀಕರ ಆತಂಕವನ್ನು ಅರಿತ ಸುಪ್ರೀಂ ಕೋರ್ಟ್ ದೇಶದ ಸುರಕ್ಷತೆಗಾಗಿ SIR ಪ್ರಕ್ರಿಯೆಗೆ ಸಾಂವಿಧಾನಿಕ ಹಾಗೂ ಕಾನೂನುಬದ್ಧ ಅಧಿಕಾರವಿದೆ ಎಂದು ತೀರ್ಪು ನೀಡಿದೆ. ಆದರೆ ಕಾಂಗ್ರೆಸ್ ಇದನ್ನು ಪ್ರಜಾಪ್ರಭುತ್ವ ವಿರೋಧಿ ಎಂದು ತೀವ್ರವಾಗಿ ವಿರೋಧಿಸುತ್ತಿದೆ. ದೇಶದ ಭದ್ರತೆ, ನಮ್ಮ ನಾಡಿನ ಜನರ ಉದ್ಯೋಗ ಮತ್ತು ಭವಿಷ್ಯಕ್ಕಿಂತ ಇವರಿಗೆ ವೋಟ್ ಬ್ಯಾಂಕ್ ರಾಜಕಾರಣವೇ ಮುಖ್ಯವಾಗಿದೆ. ಇಂದು ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಾಳೆ ನಮ್ಮದೇ ನೆಲದಲ್ಲಿ ನಾವು ನಿರಾಶ್ರಿತರಾಗುತ್ತೇವೆ. ಇದಕ್ಕಾಗಿಯೇ SIR ಜಾರಿಯಾಗಲೇಬೇಕು. ಅಕ್ರಮ ವಲಸಿಗರು ದೇಶ ಬಿಟ್ಟು ಓಡಿ ಹೋಗಬೇಕು.